ಅಯ್ಯೇ ಮಾಯ ಕಾರಣ ಸತಿ ಬಿಟ್ಟು ಬಿಡ ಅಂತ ನಿನ್ನ ಅಮೂಲ್ಯ ಪ್ರೀತಿಯನ್ನು ದಿಕ್ಕ ನಮ್ಮ ಅಣ್ಣ ತಕ್ಕಿ ಸೋದರನೆ ಮೇಲಿಡುವುದು ಸುಖವಾಗುವುದು ನೋಡಿ ಹಿಟ್ಟಿನ ರಾಣಿ ಇಲ್ಲಿಗೆ ತಕ್ಕಾಗಿ ಬಂದಿರುವಿರಿ. ನನ್ನನ್ನು ಎಳೆದುಕೊಂಡು ಹೋಗೋದಕ್ಕೆ ಹೌದು ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಕೃಷ್ಣನ ಹೆಂಡತಿ ಎಂದರೆ ಏನೆಂದು ತಿಳಿದುಕೊಂಡಿರುವಿರಿ. ಅಯ್ಯವೇನೋ ಪರಸತಿಳೆಂದರೆ ಇದು ಈ ರೀತಿಯಾಗಿ ಮಾತನಾಡುವುದು ನ್ಯಾಯವಲ್ಲ. ಕೃಷ್ಣನ ಹೆಂಡತಿಯನ್ನು ಕಾಡುವುದು ನಿಮಗೆ ನ್ಯಾಯವಲ್ಲ. ಸುಮ್ಮನೆ ಅನ್ನ ಸರಿಯನ್ನು ಬಿಡ ಅಣ್ಣ ಬರುವುದು ನಿಮಗೆ ಕೋರಿಕೊಟ್ಟೆ. ಅಯ್ಯೋ ಮಧುರವಾಣಿ ನಿನ್ನ ಗಂಡ ನಮ್ಮ ಕೃಷ್ಣನು ಬರುವನು ಸ್ವಲ್ಪ ತಾಳ್ಮೆ ನಿಮ್ಮನ್ನು ಕುಟ್ಟಿ ಕುಟ್ಟಿ ಕೊಲ್ಲುವನು. ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನನ್ನ ಗಂಡನ ಪರಾಕ್ರಮವನ್ನು ನೀವೇನು ಬಲ್ಲರಿ? ಅಂತ ಬಂಧನ ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ? ಮಾತನಾಡ ಬಂದರೆ ಸುಟ್ಟು ಹೋಗುವುದಲ್ಲ ನಿನ್ನ ಬಿಟ್ಟು ಹೋಗುವುದಲ್ಲ. ಆದ ಕಾರಣ ನಮ್ಮ ಅಣ್ಣನೇ ಗಂಡನೆಂದು ಪ್ರೀತಿಸಿದರೆ ಸತ್ತ ಯುದ್ಧ ಗುಮ್ರನ ಈಗ ಬಂದರ ಸಾಗರಕ್ಕೆ ನುಗ್ಗಿ ಬಿಡುವ. ಒಂದು ವೇಳೆ ಶಿಕ್ಷಕನಾದ ಶಂಕರನ ಅಡ್ಡ ಬಂದರೆ ಕರೆದು ಜಾತಿ ಎಳಬೈದ ಅವರಿಗೆ ನಾನು ದತ್ತನಾಗುವೆ. ಈ ಚಿತಿ ಹೇಳುವ ವಿಫಲ ಪರಿಸಮಾನ ಪರಾಕ್ರಮಗಳು ಯಾರಿಲ್ಲ ನಾರಿ ನಿನ್ನ ಪದವಿಯಾಗಿರುವನ ಪರಾರಿ. ಹೆಣ್ಣು ತಾನಾಗಿ ಒಲೆಗೆ ಬರಬೇಕು ಹೊರತು ನಾವಾಗಿ
ಎತ್ತರ ತಪ್ಪಿ ಹಿತ್ತ ಬಂದಂತ ಮಾತನಾಡಿದ್ರೆ ರಾಜವಾಗಿ ಮಾತನಾಡುವೆನು. ಎಲ್ಲೋ ಪಾಪಾತ್ಮನೆ, ಎಲ್ಲೋ ಕುಳ್ಳನೆ, ನಮ್ಮ ಬಂಧವನ್ನು ಬಿಡುವುದಲ್ಲ. ಎಲ್ಲೋ ಗಂಡರೆ, ಆದ ಕಾರಣ ನಮ್ಮ ನಗರ, ಆದ ಕಾರಣ ನಮ್ಮ ಅಣ್ಣ ಪೂರ್ಣ ಮನಸ್ಸೋಟವಲ್ಲ. ಇದಕ್ಕೆ ಪ್ರತಿ ಮಾತನಾಡಿದ್ರೆ ಎದುರು ಉತ್ತರ ಕೊಡದೆ ನಮ್ಮ ಆಕಾಶದ ಕೈಪಿಡಿದು ಸುಖಪಡು ಇಂದ್ರಾಕ್ಷಿ ಇದೇ ನಮ್ಮ ಉತ್ತರ ಆಪಾಕ್ಷ ನುಡಿ ನುಡಿಗೆ ಕಡ ಬಿಡಿ ನುಡಿಗಳನ್ನು ಹಾಡುವುದು ಬಿಡಿಗಂದರೆ ಕಂಡ ಕಂಡಂತೆ ಮಾತನಾಡುತ್ತ ಈ ಎಮ್ಮೆಗೆ ಇಲ್ಲದ ಕೋಪತ್ರಿಕೆ ಬಂದೆತ್ತ ಬೇಡ. ಆ ಬಂಡೆಯನ್ನು ಕಂಡು ನೆನೆದುಕೊಂಡು ಹೋರಾಡಬೇಡ. ನೀನು ಸುಖವಾಗಿ ಬಾಳಬೇಕೆಂಬ ಆಪೇಕ್ಷೆ ಇದ್ದರೆ ಈ ಕಲಿಕೊಟ್ಟಿರುವ ದುರ್ಮಾರ್ಗನೆ, ಎಲ್ಲ ವಾಯಿಗೆ ಕರುಣೆ ಇಲ್ಲದ ಕಡುಗದಂತೆ ನಿನ್ನ ಶಿರವನ್ನು ಹೊರಬರಿಯುವೆ. ನಿನ್ನ ಬಿಡಿಸಿಕೊಳ್ಳುವ ಮಾತನಾಡು ನಾನು ನೋಡಿಕೊಳ್ಳುವ ಕಂಡೆಯ ಇಂದ್ರಕ್ಕೆ ನಾನು ಮುರಿದರ ಬಗ್ಗೆ ಇವ ವೈದ್ಯಗಳ ದುರ್ಮಾರ್ಗನೆ, ಎಲ್ಲೋ ಕುಳ್ಳನೆ, ನನ್ನನ್ನು ಈ ಪರಿಂದ ಗೋಳಾಡಿಸುವುದು ನಿಮಗಿಬ್ಬರಿಗೂ ನ್ಯಾಯವಲ್ಲ. ನಾನೇನು ಅಂತ ಅಪರಾಧ ಮಾಡಿರುವೆನೋ? ನನ್ನ ಗಂಡನು ಮಾಡಿದ ತಪ್ಪಿಗಾಗಿ ನನ್ನನ್ನು ಎಳೆದುಕೊಂಡು ಹೋಗುವುದು ಯಾವ ನ್ಯಾಯ? ಹೇಳಿದನ ಕೇಳಿರಿ. ಆತನನ್ನು ಬಿಟ್ಟು ಒಂದು ಕ್ಷಣ ಮಾತ್ರ ನಾನು ಜೀವಿಸಲಾರನು. ತಿಳಿದು ನೋಡ ಭ್ರಷ್ಟ, ಥೂ ಪರಮ ಪಾಪಿಷ್ಟ. ನಿನ್ನ ರೂಪ ಲಾವಣಕ್ಕೆ ಕಡುಗಲಿ ತುಳಿನೋರು ನಮ್ಮಣ್ಣ ಏನು ಮಾತನಾಡಿದೆ? ಭ್ರಷ್ಟನೇ, ದುರ್ಮಾರ್ಗನೇ, ದುರ್ಮಾರ್ಗನೇ. ನಿನ್ನ ರೂಪವನ್ನು ಕಂಡು ಚಂದ್ರನ ಹಂತಗೆಟ್ಟು ಎಂದಿಗೂ ಸರಿಯಾಗಿಲ್ಲ ಎಂದು ಅವಾಗ ದಿನವನ್ನು ಯಾರಿಗೆ ಕಾಣುವಂತೆ ಕಣ್ಣುಗಳಾಗುವುದು. ದುರ್ಮಾರ್ಗನೇ, ದುರ್ಮಾರ್ಗನೇ, ಈ ನಿನ್ನ ನೇತ್ರವನ್ನು ಕಂಡು ಕಮಲವು ಭಾಗವಾಗಿತ್ತು, ನಿನ್ನ ಪದ ನಟಿಗೆಯನ್ನು ಕಂಡು ತುಂಬವು ಕವಿಚಾರಿತು. ನಿನ್ನ ಜಗವನ್ನು ಕಂಡು ಸ್ವಲ್ಪ ಹೊತ್ತೊಟ್ಟಿತು, ಈಗ ಸಾಗರನ ಕುವರೇ ಬಳಿದ ಬಿಟ್ಟ ನಮ್ಮಣ್ಣನು ನಿನ್ನ ಮೇಲೆ ಮನಸ್ಸಿಟ್ಟು ನಮ್ಮ
ನಡವಳಿಕೆ ಸರಿಯಾಗಿಲ್ಲವೇ ಹೇಳು. ಯಾತಕ್ಕೆ ನಮ್ಮೊಡನೆ ಇಂಥ ಬಣ್ಣದ ಪ್ರಕಾಶ ಸೂರ್ಯ ಚಂದ್ರನ ಪ್ರಕಾಶಕ್ಕಿಂತ ಅಧಿಕವಾಗಿರುವುದು. ಕೇಳುತ್ತೀಯ ಲಕ್ಷ್ಮಿಯನ್ನು ಮಾಡಿ ವಿಷ್ಣುವಿನ ಜೊತೆ ನೀನೆಂತ ನನಗಿದ್ದೆ. ನಮ್ಮ ಪಟ್ಟಣಕ್ಕೆ ಇದೆಂಬ ಎಂದು ಕರೆದರೆ ಒಳ್ಳೆ ಎನ್ನುವೆಯ ನಮ್ಮ ಮಾತು ಮೇಲುವೆಯ ಏನೋ ಸುಂದರಿ ಬೆಳಿಗ್ಗೆಯ ನಮ್ಮಲ್ಲವೇ ಆದರೆ ಅದರಕ್ಕೆ ಸುಖವಾಗಲಾರದೆಂದು ನಿನ್ನ ಪ್ರೀತಿಯಿಂದ ಮನವೊಪ್ಪಿಸಿ ಕರೆದುಕೊಂಡು ಹೋಗಬೇಕೆಂಬ ಎನ್ನ ಮನವೊಬ್ಬರಿಗೆ ಇರುವುದು. ಇದಕ್ಕೆ ಮರು ಮಾತನಾಡಿದರೆ ಈ ಕ್ಷಣವೇ ನಿನ್ನ ಇವೆ. ನಿನ್ನ ಮನಸ್ಸಿಗೆ ಒಪ್ಪುವ ತನಕ ಕಾರಾಗ್ರಹಗಳಾಗುವೆ. ಹೇ ಸುಂದರಿ, ಅವರಿಗೆ ಪುಷ್ಪದಂತೆ ನಿನ್ನ ಮೃತವಾದ ದೇಹಕ್ಕೆ ಕಷ್ಟ ಕೊಡದೆ ನಿನ್ನ ಸಾಧನೆ ಮಾಡಿಕೊಳ್ಳಬೇಕೆಂಬ ಅಭಿಲೇಷದಿಂದ ನಿನ್ನ ವಿಧೇಯತೆಯಿಂದ ಕೇಳಿಕೊಳ್ಳಬೇ. ಕೇಳಿದೆಯಾ ಲಕ್ಷ್ಮಿ ಎಂಬ ಸುಂದರಿ? ಇದಕ್ಕೆ ನಿನ್ನ ಅಭಿಪ್ರಾಯವೇನೇ ಒಯ್ಯಾರಿ? ಶಾಪವನ್ನು ಕೊಡುವೆನು. ಸಾಧವಾಗಿ ತಟ್ಟುವುದು ಬಂಡನೆ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ, ಆದರೆ ಬಾರಿ ಇಬ್ಬರಿಗೂ ಕಷ್ಟ ಇರುವುದು. ಜನ್ಮದಲ್ಲಿ ಸಾಧ್ಯವಿಲ್ಲ. ಕೃಷ್ಣನೇ ಶ್ರೇಷ್ಠ ಪತಿಯು. ಗಂಡನೆ ಆತನನ್ನು ಬಿಟ್ಟು ನಾನು ಒಂದು ಕ್ಷಣ ಮಾತ್ರ ಜೀವಿಸಲಾರೆನು. ಶಾಪ ಹೇಳಿ ದುರ್ಮಾರ್ಗರೇ, ನ್ಯಾಯವೇನೋ ಮೂರ್ಖರೇ ನಿಮಗೆ. ಏನು ಮಾತನಾಡಿದ್ರೆ ಸುಮ್ಮನೆ ನಿನ್ನ ಗಂಡನ ವಂಶ ಹಾಳಾಗಿ ಹೋದರೆ ನಮಗೆ ಸುಖವಾಗುವುದು. ಏನಂತ ಹೇಳೋದು? ಎದೇ ದುರ್ಮಾರ್ಗರೇ, ಅವೋ ಅಗ್ರಜ ಲಕ್ಷ್ಮಣ ಇಷ್ಟುವೇ ಇವಳಿಗೆ ಶ್ರೇಷ್ಠ ಪತಿಯಂತೆ. ಈ ಘಾತಕ್ಕೆ ಮೇಲೆ ಮೂರ್ಖನೇ ಸುದ್ದಿಯನ್ನು ತಿದ್ದಿ ಹೇಳಬೇಡ. ನನಗೆ ಭಯಪಟ್ಟು ನಿನ್ನ ಗಂಡನ
ಆದ ಕಾರಣ ನಮ್ಮ ನಗರಕ್ಕೆ ಬಾ ರೂಪವತಿ ಸುದರ್ಶನ ಏ ಸುಂದರಿ ಈ ತ್ರಿಲೋಕವನ್ನೆಲ್ಲ ಕೆಳಗಾಗಿ ಮಾಡುವ ದಿಟ್ಟ ಶಕ್ತಿ ದೂದನನು ಮಹಾರಾಜನಿಗೆ ನಿನ್ನ ಗಂಟಲು ಯಾವ ಲೆಕ್ಕದೊಳಗೆ ಅವನು ಎಂದರನ್ನ ಸಮರಕ್ಕೆ ಬಂದರೆ ಈ ಎಲ್ಲ ಕಟ್ಕದಿಂದ ತೆಗೆದು ಬಿಡಿದೆ. ಸಾಧ್ಯವಿಲ್ಲ. ಏ ಸುಂದರಿ ಮಾತು ಮಾತಿಗೆ ನೀತಿ ತೆಪ್ಪಿ ಬೇಸರ ಮಾಡುವ ನುಡಿಗಳನ್ನು ತರಬೇಡ. ಹೇ ಬಿಂಗವೇಳೆ, ಈ ಬೆಳಗಿನ ಜಾವಬಲ ಭಾಸ್ಕರನಂತೆ ಕಣ್ಗೊಳ್ಳಿಸುವ ಸುಂದರಿ, ಸೂರ್ಯನ ಕಿರಣದಂತೆ ಮನೋಹರವಾಗಿ ಮನ ಮೆತ್ತಿಸುವ ಬಣವೇಣಿ, ನಿನ್ನಂತ ರೂಪವಂತಿಯನ್ನು ಪ್ರೀತಿಸುವುದಕ್ಕೆ ನಿನ್ನ ಗಂಡನ ಸರಿ ಜೋಡಿಯಲ್ಲ. ಆದ್ದರಿಂದ ಮರದಿಂದ ಆ ಏರಿ ಬಿಟ್ಟಿರುವುದಲ್ಲೋ ನಾನೇ ನಿನಗೆ ತಕ್ಕ ದೂರನೆಂದು ತಿಳಿದಾರೆ. ಇದು ನಮ್ಮ ಪಟ್ಟಣಕ್ಕೆ ದಾರಿ. ನಮ್ಮ ಓಂಜ ಹಾಳಾಗಲೆಂದು ಮಗಲುವಿಯ ಗಂಡು ಬೆಳಗ್ಗೆ ತಗೊಳ್ಳಬಹುದೇ? ನಿನ್ನ ಜಡಮುಡಿ ಹಿಡಿದರೆ ನಮ್ಮ ರಾಕ್ಷಸ ಕುಲಕ್ಕೆ ಕೀರ್ತಿ ಬರುವುದಲ್ಲದೆ ಕೊಂದು ಏ ದುರ್ಮಾರ್ಗ, ಸೊಲ್ಲಿಗ ಅರಿಯ ನಮ್ಮಲ್ಲದ ನನ್ನ ಮಗಲುವಿಯ ನಿನ್ನ ಗಂಡನೇದ ಅಂತ ಬಂದಿದ್ದವನಾದರೆ ನಿನ್ನ ಎಲ್ಲಿಗೆ ಮಕ್ಕಳಿಗೆ ಓಡಿ ಮಾಡಬೇಕಕ್ಕೆ ಬರವನು ಸ್ವಲ್ಪ ತಾಳಿರಿ. ಬಂದರೆ ನಮ್ಮನ್ನು ಮಾಡುವುದು ನಮ್ಮನ್ನ ಕುಟ್ಟಿ ಕುಟ್ಟಿಕೊಳ್ಳುವನು. ಅವನ್ನ ಕುಟ್ಟಿಕೊಳ್ಳುವ ಸೂದನ ಶಕ್ತಿ ಸೂದನ. ಈ ಗೈಯಾಳಿಯ ನುಡಿಯನ್ನು ಕೇಳದೆ ಅವಳ ಮಾತಿಗೆ ಮರ್ಯಾದೆಯನ್ನು ಕೊಡದೆ ನಮ್ಮ ನಗರಕ್ಕೆ ಗೈಯಾಳಿ ನುಡಿ ಅನಿದ ಈ ಮಾತು ಸಹಜ. ಹೇಳುವುದನ್ನು ಕೇಳು ಒಂದು ಸಾರಿ ಚೆನ್ನಾಗಿ ಹೇಳು. ದುರ್ಮಾರ್ಗ ಏನು ಮಾತನಾಡದೆ ಈ ಮಾತನ್ನು ಮೀರಿ ನಡೆದರೆ ಸಮಾಜದ ಮುಂದೆ ಈಗ ನಮ್ಮ ಸಿಂಗಾರಿ 3 ಲೋಕಗಳಲ್ಲಿ ನೀವೇ ಮಹಾಸುಂದರಿ, ಅಯ್ಯೇ ನಾಟ್ಯ ಮಯೂರಿಯೇ ಆಗುವಂತ ಬಯಸಿರುವ ನಮ್ಮ ಹಾಕಿದ್ರು ಇನ್ನೂ ಬಯಸಿರುವುದು ನಮ್ಮ ಅಣ್ಣನ ಕೂಡ ಸೇರಿ ಮನಸ್ಸಂದಾಗಿ ಬೆರೆತರೆ ಆ ಪುತ್ರನನ್ನು ಮೆಟ್ಟಿಕೊಂಡು ಮದುವೆ ನಾವಿತ್ತು ಎಂಬೆರೆತು ನಮ್ಮ ಬಂಧು ಬಾಂಧವ ಬೆರೆತು ಸುಖವನ್ನು ಪಡುವಂತೆ ಬಾಬಾರೇ ನಳನೊಂದಿಗೆ
ತೆಗೆದು ಆದ ಕಾರಣ ನಿನ್ನ ಸೆರೆಯನ್ನು ಬಿಟ್ಟು ಬಿಡದೆ ನೀನು ಹೋಗಬಹುದು. ಅನುಜನಾದ ಪ್ರಸೂದನ ಈ ವನಿತಾ ಮನೆಯ ಸೆರೆಯನ್ನು ಬಿಟ್ಟು ಬಿಡು. ನಮ್ಮ ಕುಲ ವೈರಿಯಾದ ಆ ಬಿಟ್ಟು ಎಲ್ಲೇ ಅಡಗಿರುವನು ಆರ್ಥಿಕವಾಗಿ ತೀರದಲ್ಲಿಟ್ಟುಕೊಳ್ಳೋಣ. ನಡುವಿನ ಅನುಜ ಈ ಮಾತು ಸಹಜ. ಸುದರ್ಶನ ನಮ್ಮ ಆಕ್ರಜನ ಆಜ್ಞೆ ಆಗಿದ್ದು ಅವರಿರುವಲ್ಲಿಗೆ ರಥವನ್ನು ಬಿಡ ಸಾರಥೆ ಕಾಣದಂತೆ ಹೋಗುವುದು ನ್ಯಾಯವೇನೋ ವಲ್ಲಭ. ಸುಂದರ, ಆ ದುಷ್ಟ ದಾನವರು ಕೂಡ ಯುದ್ಧವನ್ನು ಮಾಡಿದೆಯ ಸಾಧಿಸಬೇಕಾದರೆ ಅವರಿಗೆ ಯಾವ ಜೀವಿಗಳಿಂದ ಮರಣ ಬಾರದಂತೆ ಆ ಪರಶಿವನು ವರಂ ಕೊಟ್ಟಿರುವನು. ಆದ ಕಾರಣ ಅವರ ಮರ್ಮವನ್ನರಿತು ನಾನು ಕಾಣದಂತೆ ಮಾಯವಾದನು. ಇಂಥ ಸಮಯದಲ್ಲಿ ನೀನು ಅವಸರ ಬರುವುದು ಸರಿಯಲ್ಲ ನಾರಿ ಪ್ರೇಮದ ಸುಂದರ. ದೇವ ಎನ್ನ ಕರೆದ ಬಲ ಹಸ್ತದಿಂದ ಬೆರೆಯುತ್ತಿರುವ ಸುದರ್ಶನವನ್ನು ಬರಿಯಾದ ಸಾರಥಿ ಸುದರ್ಶನ ಅವರು ಕಥಾ ಸಂಚಾಲಕರಿಗೆ ಪಿ ಸೋಮರೆಡ್ಡಿ ಅವರಿಗೆ 500 ರೂಪಾಯಿ ಹಂಚಿಕೊಳ್ಳುತ್ತಾರೆ. ಶ್ರೀ ಕೃಷ್ಣನಿಗೆ ಬಯಲಾಟ ಆಡಿದ ಅರ್ಜುನ ಪಾತ್ರ
ಎಂಬ ಸಿಂಹಾಸನಿಗೆ ತಟ್ಪಡಲೆಂದು ಈ ಪಡವೆಯ ಬಿಡದೊಡಬಡಿಯುವ ಎಲ್ಲ ಆರ್ಪಡದ ಜೊತೆಗೆ ಸಾಮ್ರಾಜ್ಯದ ಬಲಗೊಂಡು ನನಗೆ ಶರಣಾಗುತ್ತದೆ. ಸಾಗರಗಳು ಮುಖ್ಯಾದಿ ಗಿರಿಸಿಕ ರಂಗಗಳು ಸಿಡಿದು ಬಿದ್ದವು. ಇಂಥ ಬಲಿಷ್ಠನ ಮುಂಭಾಗದೊಳ ನಿಂತ ವಂದನೆಯ ಮಾಡಿ ಮಾತನಾಡಿಸುವ ನೀನು ದಾರ ನರಹರ ಓ ದೇವ, ನಾನು ದಾರೆಂದರೆ ಅಮ್ಮನ ಪ್ರೀತಿ ಅಮೃತ, ಅಪ್ಪನ ಪ್ರೀತಿ ಅದ್ಭುತ, ಲವರ್ ಪ್ರೀತಿ ಸ್ವಾರ್ಥ, ಸ್ನೇಹಿತನ ಪ್ರೀತಿ ಶಾಶ್ವತ, ಹುಟ್ಟು ಹುಚ್ಚುತ, ಸಾವು ಖಚಿತ, ಬದುಕು ಇರಬೇಕು ಯಾವಾಗಲೂ ನಿಸ್ವಾರ್ಥ. ನಿಸ್ವಾರ್ಥದಿಂದ ತಮ್ಮನ್ನು ಮಾತನಾಡಿಸುವ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ. ಈ ಸಾರಥಿಯನ್ನು ನಾಮಾಂಕಿತವೇನೆಂದರೆ ಚಂಡ ಪ್ರಚಂಡ ಭುಜ ಬಲ ದಂಡ ಕಂಡಾಣದ ಮಂಡಲದಿಂದ ಕಡಗುವ ಚಂಡ ಬರಂಡವ ಅಂಡಪಿಂಡ ಬ್ರಹ್ಮಾಂಡಗಳನ್ನೊಡಗೂಡಿದ ಶ್ರೀಮೂರ್ತಿಗಳಲ್ಲಿ ಪ್ರಖ್ಯಾತನಾದ ಹಾಗೂ ಅಷ್ಟದಿಕ್ಪಾಲಕರಲ್ಲಿ ಶ್ರೇಷ್ಠನಾದ ಶ್ರೀಮನ್ನಾರಾಯಣನ ಬಲಸ್ಥದಲ್ಲಿ ಪ್ರಶಸ್ತದಿ ಮೆರೆಯುವ ಸೂದಾರಿಸನೆಂಬ ಜಾಣ ಎನಗೆ ಎದುರಾಗಿ ಬಂದ ಓದಮರ ರುಂಡಗಳ ಕೆಂಡ ಹಾಗೂ ಪಕ್ಕದಲ್ಲ ಪ್ರವೀಣ. ಈ ನನಗೆ ಸರಿ ಸಮನರ ಇಲ್ಲವೆಂದು ಒಟ್ಟು ದೈವದೀಕ್ಷೆ. ಸುದರ್ಶನರಾದರೆ ಸಮಾಂತರಕ್ಕೆ ಬಂದ ಕಾರಣವೇನು? ಧರೆಯೇ ಭಾಗ್ಯದ ಸಿರಿ ಬಳಿರೇ ಎಲ್ಲ ಈ ಸಾರಥಿಯೇ, ಬಳಿರೇ ಎಲ್ಲ ಈ ಸಾರಥಿ ಸಭಾಮಧ್ಯಕ್ಷ ಒಂದ ಕಾರಣವೇನೆಂದು ತಿಳಿದೆಯಾ? ಹೌದೇವ. ಹಾಗಾದರೆ ಇದ್ದಾಗ ಬಾ, ಚಿತ್ತ ಬಿಟ್ಟು ಕೇಳು. ದುಷ್ಟರನ್ನು ನಷ್ಟಗೊಳಿಸಿ ಶ್ರೇಷ್ಠರನ್ನು ರಕ್ಷಿಸುವ ಅವತಾರ ಮಹಿಮನಾದ ಶ್ರೀಮನ್ ಮಹಾವಿಷ್ಣು ಇಂದಿನ ದಿನ ಎನ್ನಂ ಧಿಕ್ಕರಿಸಿ ಈಗ ದೇವತರಿಗೆ ಬಾಧೆಯಂ ಕೊಟ್ಟ ಕುಲ್ಲ ರಕ್ಕಸರಾದ ಶಕ್ತಿ ಸೂದನ ಪ್ರಸೂದನರೆಂಬ ದರಿಜರ ಯುದ್ಧಕ್ಕೆ ಹೋಗಿ ಆ ಮೂರ್ಖರಿಗೆ ಜೀವಿಗಳಾದವರಿಂದ ಮರಣ ಬಾರದಂತೆ ಆ ಪರಶಿವನು ವರವನ್ನು ಕೊಟ್ಟಿರುವನಾದ ಕಾರಣ ಶ್ರೀಹರಿಯು ಇದನ್ನು ತಿಳಿದು ಸೋಲು ಅನುಭವಿಸಿ ಈ ಎಂದರಿಗೆ ಬಂದಿರುವನು. ಈಗ ಅದೇ ಚಿಂತೆಯಲ್ಲಿ ಮಗ್ನನಾಗಿರುವನು. ಎಲ್ಲ ಸಾರಥ್ಯ ಆದ ಕಾರಣ ಆ ಮಹಾಮಹಿಮನಿಗಿದರ ಮರ್ಮವಂಗೆ ಈ ಅನ್ನ ಹೃದಯದೊಳ ಕೋಪ ರಭಸವು ನಾನ್ ನೋಡ್ಬದ ಹೋಗಿ ಜೀವಿ ಅಲ್ಲದ ನಾನು ಆ ಕುಳ್ಳರನ್ನು ಸಂಹರಿಸಿ ಶ್ರೀ ಹರಿಗೆ ಕೃಪೆಗೆ ಪಾತ್ರನಾಗಬೇಕೆಂದು ವರ್ಣವಾಯಿತು ಕಂಡಿಯ ಸಾರಥ್ಯ ತಿಳಿತಾ ನಾನು ಬಂದ ಸಂಗತಿ. ಪೀಠವನ್ನು ಅಲಂಕರಿಸಿ ಜಾಗೃತಿ ಯಲ್ಲಾರ್ತಿ ಬಂಡಮ್ಮ ಇವರು ಸುದರ್ಶನ ಪಾತ್ರ ಮಾಡಿದಂತವರಿಗೆ ಈ ಬೆಳ್ಳಿ ಕಡಗವನ್ನು ಆಯರ್ ಮಾಡಿರುತ್ತಾರೆ. ಒಳ್ಳೆ ಮಾರಪ್ಪ ಇವರು ಬಂಗಾರದ ಒಂದು ಉಂಗರ, ಒಂದು ಹಾರ, ಒಂದು ಬಿಲ್ಲನ್ನು ಆಯರ್ ಮಾಡಿರುತ್ತಾರೆ. ನಮೋ ನಮೋ ನಾರಾಯಣ, ನಿನಗೆ ವಂದನೆಗೆ ಮಾಡುವನು ಈ ನಿನ್ನ ಆಯುಧವಾದ ಸುದರ್ಶನ. ವಿಜಯವಾಗದ ಸುದರ್ಶನ ಹೆಚ್ಚಾಗಲಿ ನಿನ್ನ ಸೂರತನ. ಬಳಿರೆ ರಕ್ತದರ ಸಮೂಹ ಎಂಬ ಇಪ್ಪಿನ ಅಂತರಕ್ಕೆ ಪಾವಕ ಸ್ವರೂಪನಾದ ರಾಕ್ಷಸ ಅಂತಗನ ನೀನು ಈ ರೀತಿ ಚಿಂತೆ ಮಾಡುವುದು ಬಿಡು ಬೇಗನೆ. ಮದ ಮೂರ್ಖರು ರುಂಡಗಳ ಕೆಂಡ ಆಡುವನ್ನು ಪರಮಾತ್ಮ ನಿನ್ನ ಆಜ್ಞೆಯಿಂದ ಅತಳ ಬಿತ್ತಳ ಪಾತಾಳ ರಥ ತಳಗಳು
ಗಾಡಿಸಿ ನಿನ್ನ ಆಜ್ಞೆಗೆ ಪಾಲಿಸಿ ಕೀರ್ತಿಯಂ ಪಡೆಯುವೆ. ಓ ದೇವ, ಆದರೆ ಇಲ್ಲಿಗೆ ಹೊರಬೇಕು ಎನಗೆ ಸೋಲೆಂಬುವುದು ಕನಸಿನಲ್ಲಿಗೆ ಖಂಡವನಲ್ಲ. ಆದರೆ ನಿನ್ನಿನ ದಿನ ಬಳಿರ ಆ ಪೂರ್ಣನಾದ ಶಕ್ತಿ ಜೀವನ ಪ್ರಚೋದನೆಂಬ ಅದಮರೊಡನೆ ನೀವು ಎನ್ನಂ ದೊರಕದ ಯುದ್ಧಕ್ಕೆ ಹೋಗಿದ್ದರಿಂದ ನಿಮಗೆ ಸೋಲಾಗಿತ್ತು. ಅದು ಸ್ವಾಮಿ, ಅದು ಹೇಗೆಂದರೆ ಆ ಧನುಜ ಹದಮರಿಗೆ ಜೀವನ ಜೀವಿಗಳಿಂದ ಮರಣ ಬಾರದಂತೆ ಪರಮೇಶ್ವರ ಶಕ್ತಿ ಶೋಧನ ಪ್ರಶೋಧನ ಕಿರೀಟ ಕಟ್ಕೊಂಡಿರ್ಬೇಕು. ಆದ ಕಾರಣ ನಿನಗೆ ಇಂಥ ಅನುಭವವಾಯಿತು. ಅವೋ ದೇವ, ಎಂದಿನ ದಿನ ನಾನು ನೋಡುವವರಿಗೆ ನೀವು ಅಪಾಯವನ್ನು ಕೊಂದರೆ ತಕ್ಷಣದ ಬಳಿಯ ಆ ಮೂರ್ಖರ ಸಿರಗಳನ್ನು ಮರಗಡೆ ತಂದು ನಿಮ್ಮ ಪಾದಗಳ ಮುಂದಿಡುವೆ. ಯಾವ ಚತುರ ಮತಯತನಾದ ಸುದರ್ಶನ, ನಾನ್ ಮೆಚ್ಚಿದನು ನಿನ್ನಯ ದೂರತನ. ಆದರ ಬಂದಿದ್ದ ಧನುಜರು ನೀನು ಹೊರಮನೆಯ ಯುದ್ಧವನ್ನು ಮಾಡಿ ಹೇಗೆ ಜಯ ಸಾಧಿಸಿ ಬರುವೆ? ನಿನ್ನ ಅಪ್ಪಣೆ ಎಂದಿದ್ದರೆ ಆ ಮೂರ್ಖರ ಸಿರಗಳನ್ನು ತಂದು ಆರಗಾಡಿದ ತಂದು ನಿಮ್ಮ ಪಾದಗಳ ಮುಂದೆ ಹೋಗ್ತದೆ ಜನಕ. ಅಪ್ಪಯ್ಯನ ಆ ರಕ್ಕಸರು ಮಹಾಬಲ್ಲಿದರು. ನಾನೇನು ಚಿಕ್ಕ ಬಾಲಕನದ ಶಿವನವರ ಪ್ರಸಾದಕರು. ಇಂಥವರನ್ನು ನಾನಿಲ್ಲದೆ ನೀನು ಹೊರಮನೆ ಹೇಗೆ ಯುದ್ಧವನ್ನು ಮಾಡಿ ಜಯ ಸಾಧಿಸಿ ಬರುವೆ ಸುದರ್ಶನ? ಮಾಡಿ ನೋಡು ಆಲೋಚನಾ. ನಿನ್ನ ಈರಣ್ಯ ಕಶ್ಯಪನನ್ನು ಸೀಳಿದ ಲಕ್ಷ್ಮೀಪತಿ ಬಿಡು ನಿನ್ನ ಮನದ ಭ್ರಾಂತಿ. ಬಳಿರೆ ಕುಡಿ ಕೆಂಬ ಸಿಡಿಲಿನ ಅರ್ಪಣದಂತೆ ಹೂವಾಗಿ ಆ ಪುಂಡರಾದ ಲೋಕಾವತಿಯ ಬಂಡರ ಶಿರಗಳನ್ನು ಕತ್ತರಿಸಿ ನಿಮ್ಮ ಪಾದಕ್ಕೆ ಕುಚ್ಚುವೆನು. ಬಾಲ ಪುಂಡರೇಖಕ್ಕೆ ತಂದು ಒಪ್ಪಿಸಿದಿದ್ದರೆ ಬಾಬ್ಬರ ನಾನು ನಿನ್ನ ಆಯುಧ ನೆನೆಸಿ ಸಾರ್ಥಕವೇನು? ನಾರಾಯಣನೇ, ಈ ಮಂಡಲದಲ್ಲಿ ಪ್ರಶಸ್ತ ಬಲ ಶಾಲಿಗೆ ಸಾರ್ಥಕವೇನು? ನಾರಾಯಣ, ಬಿಡ ನಿನ್ನ ಸಂಸಾರವನ್ನು ದೇವ, ಬೇಗನ ಕೊಡು ನನಗೆ ಅಪ್ಪಣ. ಸುದರ್ಶನ ಈ ಕ್ಷಣವೇ ಹೋಗಿ ಆ ಮೂಢ ಮತಗಳ ಶಿರಗಳ ಮರದ ಜಯ ಸಾಲಿಗಾಗಿ ಜಯಿಸಿದ್ರೆ ಪಟ್ಟಣವನ್ನು ಕಟ್ಟದಿದ್ದರೆ ನಾನು ನಿನ್ನ ಆಜ್ಞಾಧಾರಕ ನಿನ್ನ ಬಲವಾದ ಆಯುಧ ನಿಂತು ಸಾರ್ಥಕವೇನು? ಜಾಗೃತಿಯಿಂದ ನನಗೆ ನೇಮವನ್ನು ಕೊಡು ಲಕ್ಷ್ಮೀ ರಮಣ. ಆ ಕಪ್ಪಿದ್ದ ಧನಿಜರನ್ನು ಸೇರಿಸಿ ಬರವೇ ಎಂಬ ಪಟ್ಟಣ. ಸುದರ್ಶನ ಅವೋ ನಾರಾಯಣ, ಹೇಳುವರು ಚೆನ್ನಾಗಿ ಕೇಳು. ಅದೇನು ಇಷ್ಟರವಾಗಿ ಹೇಳ್ತಾರೆ.
ಮಾಡಲಾರರು. ಹಾ, ಎನ್ನ ಮಾನ ಅಭಿಮಾನವು ಕಾಯುವವರು ರಕ್ಷಿಸುವರೇ ಇಲ್ಲ. ಹಾ. ಸುದರ್ಶನ, ನಾರಾಯಣ ಮೂವರಿಗೆ ಮನಜ ಮಾತ್ರದಿಂದಲೂ ಯಾವ ಪ್ರಾಣಿಗಳಿಂದಲೂ ಮರಣವಿಲ್ಲ. ಹಾ, ಸುದರ್ಶನ, ನಾರಾಯಣ ಆದ ಕಾರಣ ತಕ್ಷಣ ಸಮಯದ ಆ ಮೂರ್ಖರನ್ನು ರಾಕ್ಷಸರೊಂದಿಗೆ ಯುದ್ಧವನ್ನು ಮಾಡಿ ಜಯಶಾಲಿಯಾಗಿ ಬಾ ಎಂದು ಆಶೀರ್ವಾದವನ್ನು ಮಾಡಿರುವೆನು. ನನ್ನ ಇಷ್ಟದಂತೆ ಆಗಲಿ ಸ್ವಾಮಿ. ಸುದರ್ಶನ, ಜಯಶಾಲಿಯಾಗಿ ಬಾರೋ ಈ ಕ್ಷಣ. ಹಾ, ಸತ್ಯಸೂದನ ಪ್ರಸೋದನ ನಡೆಯಿರ್ಬೇಕಪ್ಪ. ನಮ್ಮ ಕೆನನೆ ತೈಕ ಪ್ರಧಾನ ಅಮ್ಮಯ್ಯ ಲಾಲಿ ಲಾಲಿ ಸುಮಾರ ಅಮ್ಮಯ್ಯ ಅದೇನು ಇಬ್ಬರೊಳಗೆ ಮಾತ್ರ ಮಗುವೇ ನೀನು ಹೋದ ಕಾರ್ಯಕ್ಕೆ ಜಯವಾಗಲೆಂದು ಜಯಗಾರ್ತಿಯಿಂದ ಬೆಳೆಯುವುದು. ಸತ್ಯಸೂದನ ಪ್ರಸೋದನ, ಸತ್ಯಸೂದನ ಪ್ರಸೋದನ. ಶಕ್ತಿ ಶೋಧನ ಪ್ರಶೋಧನ ಅರ್ಜೆಂಟ್ ಆಗಿ ಬರ್ಬೇಕು, ಕೇಳಿಸಬಾರ್ದು.
ಕಂದ ಅಮ್ಮಯ್ಯ ನಿನಗೆ ಜಯವಾಗಲೆಂದು ಜಯದಾರತೆಯಿಂದ ಬೆಳೆದರು. ಜಾಗ್ರತೆಯಿಂದ ಹೋಗಿ ಬಾ ಪುತ್ರ ಕೋಮಲಗಾತ. ನಿನ್ನ ಇಷ್ಟದಂತೆ ಆಗಲ ಮಾತ. ಬಳಿ ಬಳಿರೇ ಎಲ್ಲ ಈ ಸಾರಥ್ಯ ಜಾಗೃತಿಯಿಂದ ರಥವನ್ನು ತಂದು ನಿಲ್ಲಿಸು. ದಿವ್ಯತರ ಮಹದಾಶಿವಾಂಗಳನ್ನು ಬಂಧಿಸು. ಬಳಿರ ಲೋಹ ನದಿಯ ರಕ್ಕಸರಾದ ಶಕ್ತಿ ಸೂದನ ಪ್ರಚೋದನನೆಂಬ ಮದಾಂಧರಿಗೆ ಸುಧಾರ್ಶನೆಂಬ ಪರಾಕ್ರಮಿಗೆ ಮಕ್ಕ ಮಾರಿಯಂತೆ ಬರತಗರಿಂದ ಮೊದಲ ಸುದ್ದಿಯಂತೆ ಮಧ್ಯರಥವ ಮಾರುತು ಸಾರಥ್ಯ ಆ ಭ್ರಷ್ಟರ ಮುಂಭಾಗಕ್ಕೆ ರಥವನ್ನು ಮಾಡಿಸು ಜಾಗೃತಿ. ಈ ಲೋಹಾವತಿ ಎಂಬ ಪಟ್ಟಣವನ್ನು ನೋಡಿದೆಯಾ? ಸೂರರಂ ದುಃಖಪಡಿಸಿ ಪರನಾರ್ಯರಂ ಸೆರೆಯಲ್ಲಿರಿಸಿ ಮೌನಗಳ ತಪಸ್ಗಳನ್ನು ಭಂಗಪಡಿಸಿ ಯಾಗಾದಿಗಳನ್ನು ಕೆಡಿಸಿ ಆ ಧರ್ಮ ಅಧರ್ಮ ಹಿಂಬದ್ಧರಾಗಿರುವ ಅಧಮರ್ಮ ನೋಡಿದೀಯಾ? ಸಾರಥ್ಯ ಜಗತ್ಕಲ್ಯಾಣ ಅರ್ಥ ಕಾರ್ಯವನ್ನು ಸಾಧಿಸಿ ಶ್ರೀ ವಿಷ್ಣುವಿನ ಸೇವಾ ಕಾರ್ಯವನ್ನು ಮಾಡುವ ತುರಿಣ ಪಾಪರೇ ಆ ಹದಮರು ಇಲ್ಲಿಯ ತನಕ ಮಾಡಿರುವ ದೃಷ್ಟ ಕಾರ್ಯಗಳನ್ನು ನೆನೆಸಿಕೊಂಡರೆ ಈ ಅನ್ನ ಹೃದಯದೊಳು ಕೋಪ ರಭಸವು ಮುಂಬೈ ತಪ್ಪಿಸಿದಂತಾಗುವುದು. ಎಲ್ಲ ಸಾರಥ್ಯ ಎನ್ನ ದುಡತರ ಶಕ್ತಿಯಿಂದ ಈ ಮದಾಂಧರ ಶಿರಗಳನ್ನು ಕಡಿದುರಳಿಸಿ ಈ ತರ ಮಂಡಲದೊಳು ಸುದರ್ಶನ ಅಸ್ತ್ರದ ದೆಪ್ಪಿಗೆ ಎದುರಾಗಿ ನಿಲ್ಲುವಂತ ಹಸಿರು ವಂಶಧಾರಿಯರು ಇಲ್ಲವೆಂಬಂತ ಜಯವೇರಿ ಎಂಬಡಿಸುವ ತತ್ವದ ಮೂರ್ಖರು ಗರ್ವವನ್ನು ಮಡಗಿಸುವ ಈ ಯಮನಗರಿಗೆ ಸೇರಿಸುವ ಸಾರಥ್ಯ ಮಾಡದೆ ಆ ಧನಿಜರನ್ನು ಈ ತೆಕ್ಕೆಮರಗಳ ಜಾಗೃತಿ ಬ್ರಹ್ಮನಂ ಕೊಂದ ವೀರಭದ್ರನು ಸೂರನಂ ಸಂಹಾರ ಮಾಡಿದ ಆರುಮುಖದ ಧರ್ಮಕನು ಯಾರಾದರಾಗಲಿ ಕೆಲವೇ ಅದವನಂ ಹಿಡಿದು ನಮ್ಮ ರಾಜಧಾನಿಯ ದ್ವಾರದ ಎಪ್ಪಹಗಲಿಗೆ ತೋರಣವನ್ನು ಕಟ್ಟುವಂತೆ ನಾವು ಅಮ್ಮ ಇದೇ ಚಂಡ ಪ್ರಚಂಡವಾದ ನಮ್ಮ ಮೇಲೆ ಪರಕ್ರಮ ಆಗಮನ ಧಾವಣೆಯಲ್ಲಿ ತಕ್ಷಣ ಎದುರು ನಿಲ್ಲಿಸುವ ಅಡುಗೆ ಬಗ್ಗೆ
ಯಾರದವರ ಸ್ವಲ್ಪ ತಾಳಲೆ ಮೂರ್ಖ. ನೀನು ಯಾವ ದೊಡ್ಡ ಪರಾಕ್ರಮಿ ಎನ್ನೊಡನೆ ಸಮರಕ್ಕೆ ಬಂದಿರುವೆ? ನೀನಾವ ದೊಡ್ಡ ಪರಾಕ್ರಮಿ ಅಂತ ಬಂದಿರ ಅದು ಮೂರ್ಖ. ಇಂದಿನ ದಿನ ನಿನ್ನಮ್ಮ ಆಧರಿಸಿ ಯುದ್ಧಕ್ಕೆ ಬಂದ ನಿಮ್ಮ ಒಡೆಯ ಅಂಜು ಮೂಲಕ ಅವತ್ತ ಕಂಡು ನಿನ್ನೆಲ್ಲ ಕಂಡು ಆಗ ನೀನು ಮಾಡಿದ ಕಾರ್ಯವೇ ನೋಡಮತೆ ಜಡಮತೆ. ಈಗ ಒಳ್ಳೆಯ ಮಾತಿನಿಂದ ಹಿಂದಕ್ಕೆ ಹೋದರೆ ನಿನ್ನ ಮರ್ಯಾದೆ ಉಳಿಯುವುದು ಇಲ್ಲವಾಗಿ ತಂದರೆ ಹೆಸರು ನಿರ್ನಾಮ ಆಗುವುದು. ಸುಮ್ಮನೆ ನಿನ್ನ ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು. ಎಲೈ ಮೂರ್ಖ. ಆಂತರಿಕ ಎನ್ನ ಕೆಲಸ ಹಾಕಿದರೆ ಶಂಕರ ಹುಡುಗನಿಂದ ಹೊರ ಸೂಸುತ್ತ ಎನ್ನ ಪೂರ್ಣ ವಾಹನಗಳನ್ನು ಎನ್ನ ಪಾತ್ರಕ್ಕೆ ಆಹುತಿ ಆಗದೆ ಬಂದ ಆದಿಯನ್ನಿಡಿ ಸುದರ್ಶನ ಯಮಪಟ್ಟಣ. ಬಳಿರೇ ಎಲೈ ಮದ ವಂದಿತ ಮತ್ತ ಅನಿಯಂತ ನಿನ್ನಂತ ಆಡಂಬರವನ್ನು ಕೊಚ್ಚಿಕೊಂಡರ ಕುಲ್ಲ ರಕ್ಕಸನಿಗೆ ಈ ರಕ್ಕದ ಸಂಹಾರ ಮಾಡಲು ಈ ಸುಧಾಕ್ಷನಿಗೆ ಹೆದರಿಕೆ ಹುಟ್ಟುವುದೇ? ಅಲೇ ಮೂರ್ಖ. ಇನ್ನಕ್ಕೆ ನಿಮಗಿಂತಲೂ ಮಿಕ್ಕಿ ಮೀರಿದ ಅನೇಕ ಮಂದಿ ತಾಂಡವರ ಚಿರಂಗಳನ್ನು ಕಡಿದು ಉರುಳಿಸಿದ ಈ ಅನ್ನ ಮುಂದೆ ನಿನ್ನ ಜಂಬವನ್ನು ಕೊಚ್ಚಿಕೊಳ್ಳುವಿಯಾ? ಆ ಸರ್ಪಭೂಷಣನೆ ಜೀವಿಗಳಲ್ಲಾದವರಿಂದ ಮರಣ ಉಂಟಾಗಲೆಂದು ಕೊಟ್ಟ ವರದ ರೀತಿಯನ್ನು ಮರ್ತಿರುವಿರ. ಎಲೈ ಮದಾಂಧರ, ಆದ ಕಾರಣ ನಾನು ಜೀವಿಯಲ್ಲ. ಒಂದು ಆಯುಧವಾದ ಕಾರಣ ಬಳಿರ ನನ್ನ ಕೈಯಲ್ಲಿ ಖಂಡಿತವಾಗಿ ನಿಮ್ಮ ಪ್ರಾಣ ಉಳಿಯಲಾರದ ಮೂಡರ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲಲೇ ಪರಮ ಪಾಪಿಷ್ಟರ. ಗೊತ್ತಿಲ್ಲ ನಮ್ಮ ವಿಚಾರ. ಯಾರು ಗೆಲುವರು ಯಾರು ಸೋಲುವರು ಸ್ವಲ್ಪ ತಾಳಲೇ ಮೂರ್ಖ. ನಮ್ಮ ಪರಾಕ್ರಮಕ್ಕೆ ಎದುರು ಸುರ ನರ ಗಂಧ ಗಂಧರ್ವರು ಎಕ್ಕ ಸಿದ್ಧ ಸಾಧರು ದಿಕ್ಕಿ ದಿಕ್ಕಿಗೆ ಯಾರು ದಿಕ್ಕಿಗೆ ಓಡುವರೇ ಮೂರ್ಖ. ಬ್ರಹ್ಮ ವಿಷ್ಣು ರುದ್ರ ಆಯುಧವೆನಿಸಿದ ನೀನು ನಮ್ಮ ಎದುರಿಗೆ ನಿಂತು ಕಂಡುಕೊಂಡಂತೆ ಮಾತನಾಡಿದರೆ ಮಾಡುವುದೇನೋ ಬಂಡ. ನಿನ್ನಂತ ಅಲ್ಪನು ಹೆಣ್ಣನ್ನು ಗೆಲ್ಲಲು ಸಾಧ್ಯವೇ? ಯಾರ ಗೆಲುವರ ಸ್ವಲ್ಪ ತಾಳ ಬಂಡ. ನಮ್ಮನ್ನ ಗೆಲ್ಲುವುದನ್ನು ಬಿಡು ನಿನ್ನ ಮನದವರಂತೆ. ಬಿಡು ಸುದರ್ಶನ ಎನ್ನ ಪಾದಕ್ಕೆ ಶರಣಾಗ ನಡಿ ನಡಿ ಹಿಂದಕ್ಕೆ. ಯಾರ ಶರಣಾಗದರ ಸ್ವಲ್ಪ ತಾಳೇ ಬಂಡ. ಎಲೈ ಸುದರ್ಶನನೆಂಬ ರಕ್ಕಸದ ಮುಂದೆ ಸಾಗಲಾರದ ನಿನ್ನ ಪರಾಕ್ರಮ. ಹಿಂದಕ್ಕೆ ನಿಮಗಿಂತಲೂ ಮಿಕ್ಕಿ ಮೀರಿದ ಅನೇಕ ಮಂದಿ ತಾಂಡವರ ಚಿರಂಗಳನ್ನು ಕಡಿದುರುಳಿಸಿದ ಈ ಅನ್ನ ಮುಂದೆ ನಿನ್ನ ಜಂಬವನ್ನು ಕೊಚ್ಚಿಕೊಳ್ಳುವಿಯಾ? ಮೂರ್ಖ. ಸಾವು ಸಮೀಪಿಸಿದವರಿಗೆ ಸಾವುದಾನ ನೀತಿ ತಿಳಿಯದೆಂಬಂತೆ ನನ್ನ ಹಿತ ವಚನಗಳು ನಿನಗೆ ಕರ್ಣ ಕಠೋರವಾಗಿರಬಹುದು. ಮೂರ್ಖ. ಇನ್ನು ತಡ ವ್ಯಾತಕ್ಕೆ ಎದುರಾಗ ದುರಕ್ಕೆ ಈ ಅನ್ನ ಚರಗಳು ಬರುವುದು ನಿನ್ನ ಶಿರಕ್ಕೆ. ಕಡದ ಕಡಗುವ ಶ್ರೀಮನ್ ಮಹಾವಿಷ್ಣುವಿನ ಪಾದಕ್ಕೆ ಮೂರ್ಖ ಮಾಡು ಎನ್ನೋಳು ಸರ್ಕ. ಅದೇ ಪಗರವಾಗಿದ್ದಕ್ಕೆ ನಿಲ್ಲದ ಬಂಡ ಆರ್ಥವನ್ನು ನೋಡು ನಿನ್ನ ಬಂದ.
ರೇಣುಕರಾಜ ತಯಾರಲ್ಲಿರಬೇಕು. ರೇಣುಕರಾಜ ರೆಡಿ ಇರಬೇಕಪ್ಪ. ಅಯ್ಯೋ ಅಯ್ಯೋ ಅನುದನಾದ ಪ್ರಭುತಮ. ಈ ರಣರಂಗದಲ್ಲಿ ಇಂದ ಅಗ್ರಜನಾದ ಎಲ್ಲ ಮರೆತು ಈ ರಣರಂಗದಲ್ಲಿ ಬಿದ್ದು ಮೈ ಬೆರೆತೆಯ. ಅಯ್ಯೋ ನಿನ್ನಂತ ವೀರ ಗಂಡ ಸಹೋದರನನ್ನು ಮರೆತು ನಾನಂತೂ ಜೀವಿಸಲಿ. ಅಹೇ ತಮ್ಮ, ನೀನಿಲ್ಲದ ಈ ಸಿರಿ ಸಂಪತ್ತು ಇಲ್ಲವೇ ಈ ಬ್ರಹ್ಮಾಂಡವನ್ನೆಲ್ಲ ದಡ್ಡು ಬಡಲೆಂದು ಒಡೆದು ಬಿಡಲೆ. ಇಲ್ಲವೇ ನಿನ್ನನ್ನು ಸಂಹರಿಸಿದ ಸುಧರಿಸನೆಂಬ ಭ್ರಷ್ಟ ವಿಷ್ಣುವಿನ ಆಯುಧವನ್ನು ದೊಡ್ಡದಾದ ಒಂದು ಗುಡ್ಡದ ಬಂಡೆಗೆ ಎನ್ನ ಶಕುತ ಜಯದಿಂದ ಗಟ್ಟಿಸಿ ಮುರಿದು ಪುಡಿ ಪುಡಿ ಮಾಡಿ ಬೀಜಾಡಲೆ. ಅಹೋ ಅನುಜ, ಎನ್ನಗೆ ಉಕ್ಕುವ ಪರಾಕ್ರಮ ತೇಜವನ್ನು ನೋಡಿ ಎನ್ನ ಮನೋರಿತ ತಾಳುವಂತ ಪಂಥ ಪರಾಕ್ರಮಕ್ಕೆ ಬೆಂಕಿ ಹಚ್ಚಿ ಸುಡಲೆ. ಏನು ಮಾಡಲಿ? ಈಗ ಹಸುವಳದು ಹೋದ ಎಲ್ಲ ಅನುಜನ ಗೋಸ್ಕರವಾಗಿದ್ದು ದುಃಖ ಮಾಡುವ ಸಮಯವಲ್ಲ. ಕಲಿಯ ಜನಿಸಿದ ತೀರ ಸಹೋದರನನ್ನು ಒಡೆದು ಕೆಡೆಯಿದೆಯಲ್ಲ ಈ ಕೂಡಲಾಯ. ಈ ಹರಿಯ ಆಯುಧವಾದ ಸುರೇಶನಮ್ಮ ಬಾಮರನಮ್ಮ ಹಿಡಿದು ಗದಗದ ಗಂಧವನ್ನು ಏನು ರಸ ಮಾಡಿ ಗದಗಟ್ಟಲೆ ಕೊಟ್ಟು ಬಿಡದೆ. ಶಕ್ರಧರ ನಮ್ಮ ಬಿರುದು ಬಂದಿದ ಸ್ತ್ರೀಯರಿಗೆ ಬಿರುದಿಗೆ ಕೊಂದು ತರಮ. ಎಲೈ ಪರಮ ಘಾತಕನಾದ ಸುದರ್ಶನ, ನಮ್ಮನ್ನು ಮುಕ್ತಿಸದ ಬಿಡಲಾರನು ಈ ತಕ್ಕಿಸುವುದನ. ಆ ಘಾತಕನ ತಮ್ಮನನ್ನು ಕಳೆದುಕೊಂಡು ಎನ್ನ ಆತ್ಮಕ್ಕಾಗುವುದು ಸಮಾಧಾನ. ಯುದ್ಧಕ್ಕೆ ತನ್ನೆತ್ತ ಮೇಲೆ ಅರಿಸ್ತು ಬಿಡಲಾರನು ಕೊಲ್ಲ. ಎಲೈ ಕುಲ್ಲದಾನ್ನವ, ಈ ಅನ್ನ ಮುಂದೆ ಸಾಗಲಾರದ ನಿನ್ನ ಗರ್ವ. ಯಾರನ್ನು ಸಾಗುವುದು ಸ್ವಲ್ಪದೇಳು. ಎನ್ನ ಮಾತು ಕೆಳದ ದುರವಂ ಕೈದು, ಎನ್ನ ಮಾತು ಕೆಳದ ದುರವಂ ಕೈದು ಕಾಲನ ವಶವಾದನೋ ಪ್ರಸೂದನ. ನಿಮಗೆ ಜೀವದವರಿಂದ ಮರಣ ಬಾರದಂತೆ ಆ ಪರಶಿವನ ವರವನ್ನು ಕೊಟ್ಟಿರುವುದು ನಿಜ. ರೈ ಮೂರ್ಖ, ಆದ್ದರಿಂದ ಜೀವರಹಿತ ವಿಷ್ಣುವಿನ ಕರೆದೆ ರಾರಾಜಿಸುವ ಮತ್ತು ನಿಮ್ಮಂತ ದರಿದ್ರ ಸಿರಂಗಳನ್ನು ಚೆಂಡಾಡುವ ಅಲ್ಲಿದಲಾದ ಈ ಎನ್ನ ಪರಾಕ್ರಮ ನೋಡಿದೀಯಾ? ರೈ ಮೂರ್ಖ, ನಿನ್ನ ತಮ್ಮನೊಂದೇ ಏಕೆ, ನೀನು ಸಹ ಎನಿಗೆ ತೃಣ ಸಮಾನ. ಕೇಳಿದೆಯ ಯುದ್ಧಕ್ಕೆ ನಿಲ್ಲ ಬೇಗನೆ ಅದು ಮಾಡುವ ನಿನ್ನ ನಿರ್ನಾಮ. ಕುಲ್ಲುತನದ ಮಾತುಗಳನ್ನು ಆಡುವ ಏಳು ವಿಷ್ಣುವಿನ ಆಯುಧವಾದ ಚಕ್ರವಂತ ಮೂಡನೆ ವಾರ್ಖರ, ನಿನ್ನಂತ ಅಬಲನ್ವಿತನಿಗೆ ಈ ತಕ್ಕಿಸುವುದ ನನಗೆ ಅದರ ಮಗ. ನಿಮ್ಮಂತ ಮೂರ್ಖರಿಗೆ ಈ ಸುದರ್ಶನನಿಗೆ ಹೆದರಿಕೆ ಹುಟ್ಟುವುದೇ? ಈ ಚತುರ್ಥ ನಮನದೊಳಗಿರುವ ಯಾವತ್ ವೀರಾದಿ ವೀರರು ನಿಮಗೆ ಸರಿಯಾಗಿಲ್ಲವೆಂದು ಸಂಗಮಗಳು ಎಂಬಗೆ ವರವನ್ನು ಕೊಟ್ಟಿರುವನು. ಕೊಟ್ಟರೆ ವರವನ್ನು ಕೊಟ್ಟರೆ ಮಾಡುವುದೇನಲ್ಲ ಬಂದ ನೀನು ನೋಡುವನು ಎನ್ನ ಪರಾಕ್ರಮ. ಇಂಥ ಕಡು ವೀರರ ಸಮರ ಮಾಡದಿದ್ದರೆ ನಡೆಯಲು ನಿಮ್ಮಯ ಸಾಮರ್ಥ್ಯ. ಯಾರದ ನಡೆಯದ ಸ್ವಲ್ಪ ತಾಳ ಬಂದ ನಮ್ಮ ವಧಿಸಿದ ಗರ್ವವನ್ಬಿಡು. ತಡೆ ಮಾಡದ ಯುದ್ಧವನ್ನಾಡಿಗೆ ವಹಿಸು ನಡೆಸಲು ಈ ಕ್ಷಣ ಮಾತ್ರ ಸೇರಿಸುವ ನನಗೆ ಯಮದಲ್ಲ. ಬಳಿರೇ ಎಲ್ಲ ಈ ರಾತ್ರಿಂಚರ ಬಿಡ ಬಿಡ ನಿನ್ನ ದುರಂಕರ. ನಿನ್ನ ತಮ್ಮನಾದನು ಆಗಲೇ ಸಂಹಾರ. ತೀರನಾದರೆ ಮಾಡು ಎನ್ನೋಳ ಸಮರ. ಇಲ್ಲವಾಗಿದ್ದ ಜೀವದ ಮೇಲೆ ಆಸೆ ಇತ್ತರ
ಮಳೆ ಮಾತನಾಡದ ಸೇರ ನಿನ್ನ ಅಂತಪ್ರ ಬಳಿರೆ ನಿನ್ನ ಚಿರವು ಮರಿಯ ಗಡಿಗೆ ಬೇಕೆಂದು ಆವಣಿಸುತ್ತಿರುವುದು ಎನ್ನ ಗೋಳಾಕರದ ಸರ. ಇದರಿಂದ ಉಳಿಯಲಾರದ ನಿನ್ನ ಸಿರ ಇದ್ದಕ್ಕೆ ನಿಲ್ಲಲಿ ಅಸುರ. ಈ ಕ್ಷಣ ಮಾಡುವೆ ನಿನ್ನ ಸಂಹಾರ. ಅತಿ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲೇ ಮೂಡ. ಅದೇ ಪಗರವಾಗಿದ್ದಕ್ಕೆ ನಿಲ್ಲಲು ಬಂಡ.